ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಭಾದ್ರಪದ ಅಮಾವಾಸ್ಯೆ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಮನೆಯಲ್ಲಿ ಸರಳವಾಗಿ ನಾವು ಆಚರಣೆ ಮಾಡೋದ್ರಿಂದ ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಸೋಮವಾರ ಮತ್ತು ಮಂಗಳವಾರದ ಪೂಜೆಗಳನ್ನು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಂಗಳವಾರ ಮನೆಯಲ್ಲಾಗ್ಲಿ ಅಥವಾ ದೇವಸ್ಥಾನದಲ್ಲಾಗ್ಲಿ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗಾಗಿ ಇದನ್ನ ಸಪರೇಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬಾ ಜನರಿಗೆ ಅನುಕೂಲ ಆಗಬಹುದು ಅನ್ನೋ ಕಾರಣದಿಂದ. ನಿಮ್ಮ ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಲಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಆಗಿರ್ಲಿ, ಹತ್ತಿರದಲ್ಲಿ ಏನಾದರೂ ಇದ್ರೆ ಆ ದಿನ ತಪ್ಪದೆ ಹನುಮಂತನ ದೇವಸ್ಥಾನಕ್ಕೆ ತುಳಸಿ ಅಥವಾ ವಿಳ್ಳೆದೆಲೆ ಹಾರನ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಳ್ಳಿ. ಆ ದೇವಸ್ಥಾನದಲ್ಲಿ ಬೆಲ್ಲದ ದೀಪಾರಾಧನೆಯನ್ನ ಮಾಡಿ ನೀವು ಅಂದ್ಕೊಂಡಂತ ಕೆಲಸ ಕಾರ್ಯದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಆಗತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟು ಓದಿಸ್ತೀವಿ ಮಕ್ಕಳು ಓದ್ತಾ ಇಲ್ಲ ಅಂತಂದ್ರೆ ಆ ದಿನದಿಂದ ಹನುಮಾನ್ ಚಾಲೀಸ್ ಪಠನೆ ಮಾಡೋದಕ್ಕೆ ಶುರು ಮಾಡಿ. ಮನೆಯಲ್ಲಿ ಎಂಥದ್ದೇ ನೆಗೆಟಿವಿಟಿ ಇದ್ರೂ ಕೂಡ ತುಂಬಾ ಬೇಗ ಕಡಿಮೆ ಆಗತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ. ಮಂಗಳವಾರ ನೀವು ಸಂಕಲ್ಪ ಮಾಡ್ಕೊಂಡು ಶುರು ಮಾಡಿದ್ರೆ 48 ದಿನ ಓದೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ಆಗ್ಲಿಲ್ಲ ಅಂದ್ರೆ ಪ್ರತಿ ಮಂಗಳವಾರನಾದ್ರೂ ಓದೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಏನಾದ್ರೂ ಹತ್ತಿರದಲ್ಲಿದ್ರೆ, ನೀವು ಮದುವೆಗೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ, ಸೆಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಒಂದು ಕೆಂಪು ಬ್ಲೌಸ್ ಪೀಸ್ ಅನ್ನ ತಗೋಬೇಕು. ಅದರಲ್ಲಿ ಒಂದು 1/4 kg ತೊಗರಿ ಬೇಳೆನ ಗಂಟು ಕಟ್ಟಿ ನೀವು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಅದರ ಜೊತೆಗೆ ಎಲೆ, ಅಡಿಕೆ, ಬಾಳೆಹಣ್ಣು, 12 ರೂಪಾಯಿ ಕಾಣಿಕೆ ಇದಿಷ್ಟನ್ನು ಕೂಡ ಇಟ್ಟು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಕೊಡಿ. ಏನೇ ಒಂದು ಕುಜದೋಷ ಆಗಿರ್ಲಿ ಅಥವಾ ಸರ್ಪದೋಷ ಆಗಿರ್ಲಿ, ಇಂಥದ್ದು ಏನೇ ಇದ್ರೂ ನಿವಾರಣೆ ಆಗತ್ತೆ. ನಿಮ್ಮ ಮದುವೆಗೆ ಸಂಬಂಧಪಟ್ಟಂತೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗತ್ತೆ. ಹಾಗೆ ಮದುವೆ ಆಗಿದೆ, ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಅಂತ ಅನ್ನೋರು ಕೂಡ ಆ ದಿನ ತಪ್ಪದೆ ಸುಬ್ರಹ್ಮಣ್ಯೇಶ್ವರನಿಗೆ ಮಣ್ಣಿನ ದೀಪಗಳಾಗ್ಲಿ ಅಥವಾ ಬೆಲ್ಲದ ದೀಪಾರಾಧನೆಯನ್ನ ಮಾಡಬೇಕು. ನೀವು ದೇವಸ್ಥಾನದಲ್ಲಿ ಹಚ್ಚೋದಾದ್ರೆ ಮಣ್ಣಿನ ದೀಪ ಹಚ್ಚಿ, ಮನೆಯಲ್ಲಿ ಹಚ್ಚೋದಾದ್ರೆ ಬೆಲ್ಲದ ದೀಪಗಳನ್ನ ಹಚ್ಚಿ ಸುಬ್ರಹ್ಮಣ್ಯೇಶ್ವರನ ಸ್ತೋತ್ರಗಳಾಗ್ಲಿ, ಅಷ್ಟೋತ್ತರಗಳಾಗ್ಲಿ, ಅಥವಾ ನಿಮ್ಗೆ ಏನು ಹೇಳೋದಕ್ಕೆ ಬರಲ್ಲ ಅಂದ್ರೆ ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು. ಇದಿಷ್ಟನ್ನ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಮನೆಯಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನೇ ಸಮಸ್ಯೆಗಳಿದ್ರು ತುಂಬಾ ಬೇಗ ನಿವಾರಣೆ ಆಗ್ಬಿಡುತ್ತೆ. ಇದೊಂದು ಸುಲಭವಾದಂತ ಪರಿಹಾರ, ಪ್ರತಿಯೊಬ್ರು ಕೂಡ ಮಾಡಬಹುದು. ದೀಪಾರಾಧನೆ ಮಾಡೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಮಾಡಬಹುದು ಅಲ್ವಾ. ಬೆಳಗ್ಗೆ ಅಥವಾ ಸಂಜೆ, ಬೆಳಗ್ಗೆ ಮಾಡೋದಾದ್ರೆ 8 ಗಂಟೆ ಒಳಗಡೆ ಮಾಡಿ, ಸಂಜೆ ಮಾಡೋದಾದ್ರೆ ಸಂಜೆ 5:30 ನಂತರ ನೀವು ಮಾಡಬಹುದು. ದೇವಸ್ಥಾನದಲ್ಲಾದ್ರೂ ಸರಿ, ಮನೆಯಲ್ಲಾದ್ರೂ ಸರಿ, ಈ ರೀತಿ ದೀಪಾರಾಧನೆಯನ್ನ ಮಾಡಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಭಗವಂತ ಖಂಡಿತ ಎಲ್ರಿಗೂ ಒಳ್ಳೇದ್ ಮಾಡ್ತಾರೆ. ಅಷ್ಟೈಶ್ವರ್ಯಗಳಿಗೂ ಅಧಿಪತಿ ಸುಬ್ರಹ್ಮಣ್ಯೇಶ್ವರ. ಅಂದ್ರೆ ಈ ಭೂಮಿ ಮೇಲೆ ಸಕಲ ಸಂಪತ್ತನ್ನ, ನಿಧಿಯನ್ನ ಕಾವಲು ಕಾಯ್ತಾ ಇರೋದು ಸುಬ್ರಹ್ಮಣ್ಯೇಶ್ವರ. ಒಂದ್ ರೀತಿ ಸೇನಾಧಿಪತಿ ಅಂತಾನೆ ಹೇಳ್ಬೋದು. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೂ ಕೂಡ ಅಷ್ಟೈಶ್ವರ್ಯಗಳು ಸಿಗಬೇಕು ಅಂತ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ. ಅಷ್ಟೈಶ್ವರ್ಯ ಅಂದ್ರೆ ಬರೀ ಹಣ, ಕಾಸು, ದುಡ್ಡು ಅಂತ ತಿಳ್ಕೊಳ್ಬೇಡಿ. ನಮ್ಮ ಜೀವನದಲ್ಲಿ ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು, ಒಳ್ಳೆ ಜೀವನ ಸಂಗಾತಿ, ಅವರ ಒಂದು ಕುಟುಂಬನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ಬೇಕು. ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಲ್ಲದೆ, ಹಣಕಾಸಿನ ಸಮಸ್ಯೆಗಳಿಲ್ಲದೆ ಜೀವನ ಸುಖಮಯವಾಗಿ ಚೆನ್ನಾಗಿ ಸಾಗ್ತಾ ಇದೆ ಅಂತಂದ್ರೆ ಅದು ಕೂಡ ಒಂದ್ ರೀತಿ ಅಷ್ಟೈಶ್ವರ್ಯ ಇದ್ದ ಹಾಗೇನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸುಬ್ರಹ್ಮಣ್ಯೇಶ್ವರನ ಆಶೀರ್ವಾದ ಬೇಕೇ ಬೇಕು. ಸಾಕಷ್ಟು ಕಷ್ಟ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅಂತ ಕಮೆಂಟ್ಸ್ ಅಲ್ಲಿ ಹೇಳ್ತಾನೆ ಇರ್ತೀರಲ್ವಾ. ಆಗಾಗ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ದೀಪಾರಾಧನೆ ಮಾಡೋದು, ಪ್ರತಿ ಮಂಗಳವಾರ ಕೆಂಪು ಹೂಗಳನ್ನ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರೋದು, ಈ ರೀತಿ ಮಾಡೋದ್ರಿಂದ ಕ್ರಮೇಣ ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಪಿತೃದೋಷ ಆಗಿರ್ಲಿ, ಸರ್ಪದೋಷಗಳಾಗಿರ್ಲಿ, ಅಥವಾ ಈ ಒಂದು ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ದಾರಿಯಾದ್ರೂ ಕಾಣಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಮನೆಯಲ್ಲಿ ಎಂಥದೇ ದುಷ್ಟ ಶಕ್ತಿಗಳ ಪ್ರಭಾವ, ಒಂದು ಕೆಟ್ಟ ನೆಗೆಟಿವಿಟಿ ಅನ್ನೋದೇನಾದ್ರೂ ಇದ್ರೆ, ಕೆಲವರೆಲ್ಲ ಹೇಳ್ತಾ ಇರ್ತಾರಲ್ವಾ, ಯಾರಾದ್ರೂ ಮನೆಗೆ ಬಂದು ಹೋದ್ರೆ ಸಾಕು ಮನೇಲಿ ಕಿರಿಕಿರಿ, ಜಗಳಗಳು ಶುರು ಆಗ್ಬಿಡತ್ತೆ. ಬೆಳಗಿಂದ ಚೆನ್ನಾಗೇ ಇರ್ತಾರೆ, ಸಂಜೆ ಮೇಲೆ ಮನೇಲಿ ಜಗಳ ಶುರು ಮಾಡ್ತಾರೆ ಅಂತ. ಯಾವುದೇ ಕಾರಣಕ್ಕೂ ಅಷ್ಟೇ ಮನೇಲಿ ಸಂಜೆ ಹೊತ್ತು ದೀಪ ಹಚ್ಚಾದ ನಂತರ ಕೂಗಾಡೋದು, ಕಿರ್ಚಾಡೋದು ಇಂಥದೆಲ್ಲ ಮಾಡಬಾರ್ದು. ಮಹಾಲಕ್ಷ್ಮಿಗೆ ತುಂಬಾನೇ ಕೋಪ ಬರುತ್ತಂತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಥದೆಲ್ಲ ಮನೆಯಲ್ಲಿ ಹೆಚ್ಚಾಗಿದೆ ಅಂದ್ರೆ ಮನೇಲಿ ಯಾವಾಗ್ಲೂ ಹನುಮಾನ್ ಚಾಲೀಸನ್ನ ಪಠನೆ ಮಾಡಬೇಕು. ನೀವಿದನ್ನ ಸಂಕಲ್ಪ ಮಾಡ್ಕೊಂಡು ಶುರು ಮಾಡೋದ್ರಿಂದ ನಾನ್ ವೆಜ್ ತಿನ್ಬೇಕಾ, ತಿನ್ಬಾರ್ದಾ, ಈ ರೀತಿ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ. ಆದಷ್ಟು ನೀವು ಇಂಥ ಪೂಜೆಗಳನ್ನ ಬೆಳಗ್ಗೆನೆ ಮುಗಿಸ್ಕೊಂಡ್ಬಿಡಿ. ಆಗ ನೀವು ಮಧ್ಯಾಹ್ನ ಅಥವಾ ರಾತ್ರಿಗೆ ನೀವು ನಾನ್ ವೆಜ್ ಊಟನ ಮಾಡಬಹುದು. ಬಿಡಕ್ಕಾಗಲ್ಲ ಅನ್ನೋರು, ಅಥವಾ 48 ದಿನ ನಾವು ಬಿಟ್ಟು ಈ ವ್ರತ ಮಾಡ್ತೀವಿ ಅನ್ನೋರು ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ತಿನ್ಲೇಬಾರ್ದು ಅನ್ನೋಂಥ ಯಾವುದೇ ನಿಯಮಗಳು ಕೂಡ ಇಲ್ಲ.
ಮಂಗಳವಾರದ ದಿನ ಬೆಲ್ಲದ ದೀಪಾರಾಧನೆಯನ್ನ ಮಾಡಬೇಕು. ದೇವಸ್ಥಾನದಲ್ಲಾದ್ರೂ ಸರಿ, ಮನೆಯಲ್ಲಾದ್ರೂ ಸರಿ. ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ನೀವು ಅಲ್ಲೇ ಬೆಲ್ಲದ ದೀಪನ ಹಚ್ಚಿ, ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ರೆ ಅಲ್ಲೂ ಕೂಡ ನೀವು ಬೆಲ್ಲದ ದೀಪ ಹಚ್ಬೋದು. ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಮನೆಯಲ್ಲೂ ಕೂಡ ನೀವು ಆ ದೇವರನ್ನ ಸ್ಮರಣೆ ಮಾಡ್ತಾ ಈ ರೀತಿ ದೀಪನ ಹಚ್ಚಿ ನೀವು ಮನೆಯಲ್ಲೇನೆ ಹನುಮಾನ್ ಚಾಲೀಸ ಮತ್ತೆ ಸುಬ್ರಹ್ಮಣ್ಯೇಶ್ವರನಿಗೆ ಸಂಬಂಧಪಟ್ಟ ಯಾವುದಾದ್ರೂ ಒಂದು ಚಿಕ್ಕ ಸ್ತೋತ್ರನ ಪಠನೆ ಮಾಡ್ಬೋದು. ಒಂದು ಚಿಕ್ಕ ಸ್ತೋತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಅದನ್ನ ನೀವು 12 ಸಲ ಹೇಳ್ಕೊಂಡ್ರೆ ಸಾಕು. ಮನೇಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ನೀವು ಈ ರೀತಿ ಬೆಲ್ಲದ ದೀಪನ ಹಚ್ಚೋವಾಗ ಒಂದು ಅಡಿಕೆ ಪ್ಲೇಟ್ ಅನ್ನ ತಗೊಳ್ಳಿ, ಅಥವಾ ಹಿತ್ತಾಳೆದು, ತಾಮ್ರದ್ದು, ಪೂಜೆಗೆ ಅಂತಾನೆ ನೀವು ಸಪರೇಟ್ ಆಗಿ ಪ್ಲೇಟ್ಗಳನ್ನ ಇಟ್ಟಿದ್ದೀರಾ ಅಂದ್ರೆ ಆ ಒಂದು ಪ್ಲೇಟ್ ಅನ್ನ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮನ ಸುತ್ತ ಹಚ್ಚಬೇಕು. ಒಂದು 5 ಅಥವಾ 6 ಕಡೆ ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಅಕ್ಕಿಯನ್ನ ಹಾಕಿ, ಅಕ್ಕಿ ಮೇಲೆ 2 ವಿಳ್ಳೆದೆಲೆನ ಇಟ್ಟು, ಆ ವಿಳ್ಳೆದೆಲೆ ಮೇಲೂ ಕೂಡ ಅರಿಶಿನ ಕುಂಕುಮ ಒಂದ್ ಸ್ವಲ್ಪ ಅಕ್ಷತೆನ ಹಾಕಿ ಅದ್ರ ಮೇಲೆ 2 ಬೆಲ್ಲದ ಅಚ್ಚನ್ನ ಇಡಬೇಕು. ಬೆಲ್ಲದ ಅಚ್ಚಿಗೆ ಅಂದ್ರೆ ನೀವು ಹಚ್ಚು ಬೆಲ್ಲನೇ ತಗೋಬೇಕು. ಹಚ್ಚು ಬೆಲ್ಲಕ್ಕೂ ಅಷ್ಟೇನೆ ಅದು ತೂತಾಗಿರ್ಬಾರ್ದು, ಚೆನ್ನಾಗಿರ್ಬೇಕು. ಆ ತರದನ್ನ ನೋಡಿ ತಗೊಳ್ಳಿ. 4 ಮೂಲೆಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಮಧ್ಯದಲ್ಲಿ ತುಪ್ಪದ ಬತ್ತಿಗಳನ್ನ ಇಡಬೇಕು. 2 ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಿ. ನೀವು ಮನೆಯಲ್ಲಿ ಹಚ್ಚೋದಾದ್ರೆ ಆ ದೀಪಗಳು ಉರಿಯೋವರೆಗೂ ಕೂಡ ಆ ಪ್ಲೇಟನ್ನ ಹಾಗೆ ಇಟ್ಬಿಡಿ. ಶಾಂತವಾದ ಮೇಲೆ ನೀವು ಆ ಬೆಲ್ಲ ಮತ್ತೆ ಅಕ್ಕಿಯನ್ನ ಮನೇಲಿ ಏನಾದ್ರೂ ಸ್ವೀಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಅಕ್ಕಿ ಪಾಯಸ ಆಗಿರ್ಲಿ, ಸಿಹಿ ಪೊಂಗಲ್ ಆಗಿರ್ಲಿ ಮಾಡ್ಕೊಂಡು ಮನೆಯವರೇ ಆ ಪ್ರಸಾದನ ಊಟ ಮಾಡಬಹುದು, ಅಥವಾ ಅದನ್ನ ಹಸುಗೂ ಕೂಡ ಕೊಡಬಹುದು. ಆದ್ರೆ ಹಸುಗೆ ಬೆಲ್ಲ ತಿನ್ಸೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ನೀವೇ ಮನೆಯಲ್ಲಿ ಪ್ರಸಾದ ಮಾಡ್ಕೊಂಡು ತಿನ್ಬೋದು. ಇನ್ನು ದೇವಸ್ಥಾನದಲ್ಲಿ ಹಚ್ಚೋದಾದ್ರೆ ನೀವು ಅಕ್ಕಿ ತಗೊಂಡು ಹೋಗೋದು ಬೇಡ. ಬರೀ ಅಡಿಕೆ ತಟ್ಟೆ ಮೇಲೆ ಎಲೆ, ಅಡಿಕೆ ಮತ್ತೆ ಬೆಲ್ಲದಚ್ಚುಗಳನ್ನ ತಗೊಂಡು ಹೋಗಿ ಇಟ್ಟು ದೀಪನ ಹಚ್ಬಿಡಿ. ಆ ಬೆಲ್ಲದಚ್ಚನ್ನ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ನೀವು ಮನೆಗೆ ಬರಬಹುದು. ಅವರು ಕೂಡ ಅದನ್ನ ಪ್ರಸಾದಕ್ಕೆ ಯೂಸ್ ಮಾಡ್ಕೋತಾರೆ. ತುಂಬಾ ಸರಳವಾದಂತ ಪರಿಹಾರ. ಮಾಡಿ ನೋಡಿ. ಮನೆಯಲ್ಲೇ ಮಾಡೋದ್ರಿಂದ ಇನ್ನೂ ಒಳ್ಳೆ ಫಲಗಳೇ ಸಿಗುತ್ತೆ. ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?